ಬಂಧುಗಳೇ, ಕಾರ್ಯಕ್ರಮದ ಸಮಯವನ್ನು ಗಮನಿಸಿ ನಾನು ಒಂದೇ ಒಂದು ಮಾತಿನಲ್ಲಿ ಸಭೆಯ ಸಂಪ್ರದಾಯದ ಪ್ರಕಾರ ಒಂದು ಶೈಕ್ಷಣಿಕ ಪ್ರಗತಿಗೋಸ್ಕರ ಕೂಡಿರ್ತಕ್ಕಂಥ ಒಂದು ಸಂಸ್ಥೆಯ ಬೀಳ್ಕೊಡೋ ಸಮಾರಂಭದಲ್ಲಿ ನಾವೆಲ್ಲ ಇದ್ದೀವಿ. ನಾನು ಎರಡನ್ನ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದೆ. ಒಂದು, ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಸದ್ರೂಪದಲ್ಲಿ ಒಂದು ಅತ್ಯಂತ ಚಿಕ್ಕ ಮಗು. ಆ ಸಂದೇಶ ಏನಿತ್ತು ಅಂದ್ರೆ, ಆ ಮಗುವಿನ ಸ್ವರೂಪದಲ್ಲಿ ಇಲ್ಲಿ ಕಲಿತಕ್ಕಂಥ ಎಲ್ಲ ಮಕ್ಕಳು ಆ ಆಚಾರ ವಿಚಾರಗಳನ್ನ, ಆ ಒಂದು ಆಧ್ಯಾತ್ಮಿಕದ ತಳಹದಿಯನ್ನ, ಆದರ್ಶ ಬದುಕವನ್ನ, ನಿಷ್ಕಾಮವಾದಂತಹ ಕಳಕಳೆಯ ಬದುಕನ್ನ, ಅಷ್ಟೇ ವಿದ್ವತ್ವವನ್ನು ಹೊಂದತಕ್ಕಂಥ ಒಂದು ಸಂದೇಶ ಇಡೀ ಕಾರ್ಯಕ್ರಮದ ಮೂಲ ಸ್ವರೂಪ ಅದು ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಆ ಮಗು ಸಿದ್ದೇಶ್ವರ ಮಹಾಸ್ವಾಮಿಗಳ ರೂಪದಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಹೊಸ ಸ್ಪರ್ಶವನ್ನು ನೀಡಿದೆ ಅಂತ ಹೇಳಿ ನಾವೆಲ್ಲ ಭಾವಿಸಿಕೊಂಡು, ನಮ್ಮೆಲ್ಲರ ಮಕ್ಕಳು ಆ ತಳದ ಮೇಲೆ ಬೆಳೀಲಿ, ಈ ಸಂಸ್ಥೆ ಆ ಪ್ರಗತಿ ಕಾಣಲಿ ಅಂತ ಹೇಳಿ ನಾನು ಶುಭ ಹಾರೈಕೆಗಳನ್ನು ಹಾರೈಸಿ, ಹಾಗೆ ಇನ್ನೊಂದು ಆ ಪುಟ್ಟು ಮಗುಗಳನ್ನ ಯಾರು ದೇಣಿಗೆ ರೂಪದಲ್ಲಿ ಸಹಾಯ ಮಾಡಿದ್ದಾರೆ, ಆ ಹೃದಯ ಶ್ರೀಮಂತರನ್ನ ನಾವೆಲ್ಲ ಇವತ್ತು ಅಭಿನಂದಿಸಬೇಕಾಗ್ತದೆ. ಅವ್ರನ್ನ ಗೌರವಿಸತಕ್ಕಂಥ ಕಾರ್ಯ ತಾವು ಮಾಡಿದ್ರಿ. ಇದೊಂದು ಚಿಕ್ಕ ಮಗು ಡ್ರಾಯಿಂಗ್ ರೂಪದಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ, ಇಲ್ಲಿ ಉಪಸ್ಥಿತಕ್ಕಂಥ ಮಹಾಪೂಜ್ಯರನ್ನ, ನಮ್ಮೆಲ್ಲರ ಭಾವಚಿತ್ರಗಳನ್ನ ಬಿಡಿಸಿದ್ದಾರೆ. ಬಹುತೇಕ ಕಲೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾದಂತ ಕೊಡುಗೆ. ಆ ಮಗುವಿನಲ್ಲಿ ಇನ್ನೊಂದಿಷ್ಟು ಹೆಚ್ಚಿನ ಅವಕಾಶಗಳು ದೊರಕಲಿ ಅಂತ ಅನೇಕ ಮಕ್ಕಳು ಆ ಸಾಲಿಗೆ ಸೇರಲಿ ಅಂತ ಹೇಳಿ ನಾನು ಆಶಿಸಿ, ಹೂಗಾರ್ ಅವರೊಂದು ಕಳಕಳಿಯ ಮನವಿಯನ್ನು ಮಾಡಿದ್ದಾರೆ. ಪಾಲಕ ಬಂಧುಗಳಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ, ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಕ್ಕಂಥ ಶಾಲೆಗೆ ಕಲಿಸಿದ ಬಳಿಕ ನಿಮ್ಮ ಕೆಲಸ ಮುಗುದಿಲ್ಲ. ಆ ಮಕ್ಕಳ ಪೂರಕವಾಗಿ ಶೈಕ್ಷಣಿಕ ಪ್ರಗತಿಗೆ ನೀವು ಸಹಿತ ಸ್ವಲ್ಪ ಆಸಕ್ತಿಯನ್ನು ವಹಿಸಬೇಕಾಗ್ತದೆ. ಯಾಕಂದ್ರೆ ಈ ಸಮಾಜದ ಪರಿವರ್ತನೆಯನ್ನ, ಈ ರಾಷ್ಟ್ರದ ಇತಿಹಾಸವನ್ನ, ಅದರಲ್ಲಿ ವಿಶೇಷವಾಗಿ ಸಂಸ್ಕಾರವನ್ನ, ನಮ್ಮ ದೇಶದ ಶೈಕ್ಷಣಿಕ ನೀತಿಗಳನ್ನ ಗಮನಿಸಿ ನಮ್ಮ ಭವಿಷ್ಯ, ಅವರು ನಮ್ದೆಲ್ಲ ಮುಗಿದಿದೆ, ಈ ಮಕ್ಕಳಲ್ಲೇ ನಾವು ಈ ಭವಿಷ್ಯವನ್ನು ಕಾಣಬೇಕಾಗಿದೆ ಈ ದೇಶದ. ಅದಕ್ಕಾಗಿ ಆ ಮಕ್ಕಳು ಸಂಸ್ಕಾರಿತವಾಗಿ ಒಳ್ಳೆ ಶಿಕ್ಷಣವನ್ನು ಪಡೆಯೋದ್ರ ಜೊತೆಗೆ ವಿಶ್ವದ ಪೈಪೋಟಿಗೆ, ಪ್ರಪಂಚ ಟುಡೇ ವರ್ಲ್ಡ್ ಇಸ್ ವೆರಿ ಸ್ಮಾಲ್ ನಾವು, ಅದರ ಜೊತೆಗೆ ನಮ್ಮ ಪೈಪೋಟಿಯನ್ನ ನೀಡಬೇಕಾಗಿದೆ. ನಾನು ಒಂದು ಮಗುವಿನ ಮಾತು ಕೇಳಿದೆ, ಪ್ರತಿಯೊಬ್ಬ ಶಿಕ್ಷಕರ ಹಿನ್ನೆಲೆಯನ್ನ, ಆ ವಿಚಾರಧಾರೆಗಳನ್ನ, ಆ ಮಗು ಇನ್ನೂ ಸಮಯ ಉಳಿದಿಲ್ಲ ಅಂತ ಹೇಳೋ, ನನ್ನ ಆ ಮಗುವಿನ ಆ ಚೈತನ್ಯದ ಮಾತುಗಳನ್ನ ವಿಶೇಷವಾಗಿ ಶಿಕ್ಷಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮನ್ನ ಯಾವ್ಯಾವ ಪದಗಳ ಬಳಕೆ ಮಾಡಿ ಆ ಶಬ್ದ ಸಂಗ್ರಹದ ಮೂಲಕ ನಿಮ್ಮನ್ನ ಗೌರವಿಸತಕ್ಕಂಥ ಕಾರ್ಯ ಮಾಡಿದ್ದಾರೆ. ನಾನು ನಿಜಕ್ಕೂ ಆ ಮಗುವಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆ ಮಗುವಿನ ಆಸಕ್ತಿ ನಾನು ಗಮನಿಸಿದೆ, ಬರೀ ರಿಟರ್ನ್ ಏನಾದ್ರು ಓದುದು ಅಂತ, ಅದು ಮುಗಿದ ನಂತರ ವಿಶ್ಲೇಷಣೆ ಮಾಡ್ತಕ್ಕಂಥ ಚಿಂತನೆಗಳನ್ನಿದ್ದು ನಾನು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಇಂಥ ಮಕ್ಕಳ ಅವಶ್ಯಕತೆ ನಮಗಿದೆ. ಇವರ ಮೂಲಕ ಈ ಭಾಗದ ಭವಿಷ್ಯವನ್ನು ರೂಪಿಸಬೇಕು. ಇದೊಂದು ಶಿವೇಶ್ವರ ಹೆಸರಿನಲ್ಲಿ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆ ಮಕ್ಕಳು ಹೆಂಗಿದ್ದಾರೆ ಅಂದ್ರೆ, ನಿಮ್ಮ ಸಂಸ್ಥೆಯ ಅಧ್ಯಕ್ಷರು ಅದೇ ರೀತಿಯಲ್ಲಿದ್ದಾರೆ. ಅತ್ಯಂತ ತಾಳ್ಮೆ, ಸಹನೆ, ಇನ್ನೊಬ್ಬರಿಗೆ ಅತ್ಯಂತ ಕರುಣೆಯಿಂದ ಕಾಣ್ತಕ್ಕಂಥ ಆ ಮೇರು ವ್ಯಕ್ತಿತ್ವ. ಅಂತವರ ಸಂಸ್ಥೆಯಲ್ಲಿ ನೀವು ಕಲಿಯುತ್ತಾ ಎಲ್ಲ ಮಕ್ಕಳು ಭವಿಷ್ಯ ಉಜ್ವಲಗೊಳ್ಳಿ ಅಂತ ಹೇಳಿ ನಾನು ಶುಭ ಹಾರೈಕೆಗಳನ್ನು ಹಾರೈಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.